ನಮಸ್ಕಾರ ರೀಪ ಎಲ್ಲರಿಗೂ ದಕ್ಷಿಣ ಕರ್ನಾಟಕದವರಿಗೆ ಒಂದು ವಿನಂತಿ ಮಾಡಕತ್ತೀನಿ. ಉತ್ತರ ಕರ್ನಾಟಕದ ಬಗ್ಗೆ ಕಾಕ ಭಾಳ ಹೇಳ್ತೀವಿ. ಉತ್ತರ ಕರ್ನಾಟಕದ ಸೊಬಗೆ ಏನು, ಉತ್ತರ ಕರ್ನಾಟಕದ ಆಹಾರ ಪದ್ಧತಿ ಏನು, ಉತ್ತರ ಕರ್ನಾಟಕದ ಬೆಳೆಗಳು ಯಾವುವು, ಉತ್ತರ ಕರ್ನಾಟಕದ ವಿವಿಧ ರೀತಿಯ ಅಡಿಗೆ ತಿನಿಸುಗಳು, ಊಟ ಉಪಚಾರಗಳು, ಸೌಜನ್ಯತನ, ಹೃದಯವಂತಿಕೆ, ಅತಿಥಿಗಳನ್ನು ಬರಮಾಡಿಕೊಳ್ಳುವ ಪದ್ಧತಿ ಬಗ್ಗೆ ಹೇಳಾಕ ಹೊಂಟಾನ ಕಾಕ. ದಕ್ಷಿಣ ಕರ್ನಾಟಕದವರು ಹೇಳ್ತಿರ್ತಾರೆ, ಉತ್ತರ ಕರ್ನಾಟಕ ನಾವು ಎಲ್ಲೆಲ್ಲೋ ಫಾರಿನ್ಗೆ ಹೋದೀವಿ, ಆ ಕಡೆ ಹೋದೀವಿ, ಈ ಕಡೆ ಹೋದೀವಿ, ಮೋಜು ಮಜಾ ಮಸ್ತಿ ಮಾಡಿದೀವಿ, ಪ್ರವಾಸ ತಿರುಗಾಡಿದೀವಿ. ಆದ್ರೆ ಉತ್ತರ ಕರ್ನಾಟಕದಾಗ ಅಂಥದ್ದು ಏನೈತಿ ಕಾಕ ಅಂತ ಕೇಳಿದಾಗ ಇವತ್ತು ವಿಡಿಯೋ ಮುಖಾಂತರ ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಯ ಮಾಹಿತಿ ಹೇಳಾಕತ್ತೀನಿ. ನೋಡ್ರಿ, ಇದೇ ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭ ಮಾಡ್ತೀನಿ. ಇದೇ ಧಾರವಾಡ ಶಿಕ್ಷಣ ನಗರದ ಕಾಶಿ. ಅನೇಕ ಯೂನಿವರ್ಸಿಟಿಗಳನ್ನು ರಸ್ತೆಯಲ್ಲಿ ತಿರುಗಾಡಿ ನೋಡ್ರಿ, ಅಲ್ಲಿ ಎಷ್ಟೊಂದು ವಿದ್ಯಾವಂತ ಮಕ್ಕಳುಗಳು ಮತ್ತು ವಿದ್ಯಾವಂತ ಶಿಕ್ಷಣ ಕೇಂದ್ರಗಳು ನಿಮಗೆ ಧಾರವಾಡದಾಗ ಸಿಗ್ತಾವ. ಸೌಜನ್ಯಯುತ ಶಾಂತಯುತವಾದ ಉತ್ತರ ಕರ್ನಾಟಕಕ್ಕೆ ಒಮ್ಮೆ ಪ್ರೀತಿಯಿಂದ ಭೇಟಿ ಕೊಡ್ರಿ. ಎಲ್ಲೆಲ್ಲೋ ವಿದೇಶ ಪ್ರವಾಸಕ್ಕೆ ಹೋಗ್ತೀರಿ, ಎಲ್ಲೆಲ್ಲೋ ಊಟಿ ತಾಣಗಳಿಗೆ ಹೋಗ್ತೀರಿ, ಎಲ್ಲೆಲ್ಲೋ ಮೋಜು ಮಜಾ ಮಸ್ತಿ ಮಾಡುವಂಥ ಅನೇಕ ಸ್ಥಳಗಳಲ್ಲಿ ಹೋಗ್ತೀರಿ. ಆದರೆ ಉತ್ತರ ಕರ್ನಾಟಕಕ್ಕೆ ಒಮ್ಮೆ ಬರಲ್ಲ. ಧಾರವಾಡದಾಗ ಬಂದ ತಕ್ಷಣ ಪೇಡೆ ತಿನ್ನಿರಿ. ಆ ಪೇಡೆ ತಿಂದ ತಕ್ಷಣ ಗೊತ್ತಾಕೈತಿ ಇದೆಂಥ ಸ್ವಾದ ಅಂಥೇಳಿ. ಅಲ್ಲೇ ಒಂದಿನ ವಸ್ತಿ ಇದ್ದು ಬೆಳಗಾವಿಗೆ ಬರ್ರಿ. ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು, ಸಂಗೊಳ್ಳಿ ರಾಯಣ್ಣನ ಬೀಡು. ಅಲ್ಲಿ ಬಂದ ತಕ್ಷಣ ನಿಮಗೆ ಸ್ವಾಗತ ಮಾಡೋಕ್ಕೆ ದೊಡ್ಡ ದೊಡ್ಡ ಪುತ್ಳಿಯಲ್ಲಿ ಕೈಯಲ್ಲಿ ಖಡ್ಗಗಳನ್ನ ಹಿಡಿದು ಇದೇ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ನಿಮಗೆ ಸ್ವಾಗತ ಮಾಡ್ತಾರೆ. ಆ ಸ್ವಾಗತ ಮಾಡಿದ ತಕ್ಷಣ ಅಲ್ಲಿ ಬಂದು ಬಿಸಿ ಬಿಸಿ ಕುಂದ ತಿನ್ನಿರಿ. ಕುಂದ ಜಗತ್ತ ಪ್ರಸಿದ್ಧ. ಅಮೇರಿಕಾ ಲಂಡನ್ಗೆ ಹೋಗ್ತೈತಿ ಕುಂದ. ಆ ಕುಂದ ತಿಂದ ಮೇಲೆ ಗೊತ್ತಾಕೈತಿ ಧಾರವಾಡ ಪೇಡೆ ಕಿತ್ತಲು ಕುಂದ ಭಾರಿ ಐತಿಪ್ಪ ಅಂತೇರಿ. ಅದೇ ರೀತಿ ಮತ್ತು ಕುಂದ ತಿನ್ಕೋತ ಗೋಕಾಕ ಕರ್ದಂಟು ತಿಂದ್ರಿ ಅಂದ್ರೆ ಶಕ್ತಿಯುತವಾದ ಇಮ್ಯುನಿಟಿ ಹೆಚ್ಚು ಮಾಡುವಂಥ ಶಕ್ತಿವರ್ಧಕ ಆಯುರ್ವೇದಿಕ್ ಟಾನಿಕ್ ಅಂದ್ರೂ ಕಡಿಮೆ ಅಲ್ಲ ಆ ಕರ್ದಂಟ. ಕೊರೋನಾದಲ್ಲಿ ಅನೇಕರು ಕರ್ದಂಟ ತಿಂದ ತಮ್ಮ ಕೊರೋನಾವನ್ನು ದೂರ ಮಾಡಿ ಓಡಿ ಹೋಗುವಂಗೆ ಮಾಡಿದರು. ಒಂದು 100 ಗ್ರಾಮ್ ಕರ್ದಂಟ ತಿಂದಾಗ ಯಾವ ಔಷಧ ಉಪಚಾರ ಇಲ್ಲದ ಇಮ್ಯುನಿಟಿ ಹೆಚ್ಚಾಗಿ ಇದೇ ಕರ್ದಂಟ ಕೊರೋನಾ ವಿರುದ್ಧ ಹೋರಾಟ ಮಾಡಿದಂಥ ಗಟ್ಟಿ ನಗರ, ಕರ್ದಂಟಿನ ನಗರ ಇದೇ ಗೋಕಾಕಕ್ಕೆ ಬನ್ನಿರಿ. ಜಲಪಾತ ನೋಡ್ರಿ, ಹಿಡಕಲ್ ಡ್ಯಾಮ್ ನೋಡ್ರಿ. ಬೆಳಗಾವಿಯಲ್ಲಿ ಅನೇಕ ಬಸತಿಗಳು ಅದಾವ. ಇದೇ ಕಿಲ್ಲಾದಲ್ಲಿ ವಿವೇಕಾನಂದ ಒಂದು ಆಶ್ರಮ ಐತಿ. ಎಲ್ಲವನ್ನೂ ನೋಡ್ಕೊಂಡು ಅನೇಕ ಹಿಡಿಯ ಕಟ್ಟಿದಂಥ ಶಿರಸಂಗಿ ಮಹಾರಾಜರು, ಅನೇಕ ರಾಜ ಲಖಮಗೌಡ ಕಾಲೇಜುಗಳು ನೋಡ್ರಿ. ಇವೆಲ್ಲ ಹಳೆಯ ಇತಿಹಾಸಗಳನ್ನ ನೋಡೋಕೆ ಒಂದು ಸಾರಿ ಬೆಳಗಾವಿಗೆ ಬರ್ರಿ, ಧಾರವಾಡಕ್ಕೆ ಬರ್ರಿ, ಗೋಕಾಕ ಕರ್ದಂಟ ಸವಿರಿ. ಮತ್ತು ಬರ್ತಾ ಬರ್ರಿ ಇಲ್ಲೇ ಸಮೀಪ ಬರ್ತೀರಿ ಬಾಗಲಕೋಟಕ್ಕೆ. ಬಾಗಲಕೋಟದಾಗ ಯಾವಾಗಲೂ ಗಟ್ಟಿ ಮೊಸರು ತಿನ್ನಿರಿ, ಕಡಕ ರೊಟ್ಟಿ ತಿನ್ನಿರಿ, ಜೋಳದ ರೊಟ್ಟಿ ತಿನ್ನಿರಿ, ಬಿಸಿ ಬಿಸಿ ಕಾಯಿಪಲ್ಯ ತಿನ್ನಿರಿ, ತಪ್ಪಲ ಪಲ್ಯಗಳನ್ನು ತಿನ್ನಿರಿ. ಆ ಒಂದು ಒಳ್ಳೆಯ ಪದಾರ್ಥದಲ್ಲಿ ಒಂದೊಂದು ಚಮಚ ತುಪ್ಪ ಹಾಕ್ತಾರೆ ತಿನ್ನಿರಿ. ಕರಿದಿದ್ದ ಮೆಣಸಿಕಾಯಿ ತಿನ್ನಿರಿ. ಆ ರೊಟ್ಟಿ, ಆ ಸ್ವಾದ, ಅಲ್ಲಿಯ ಚಟ್ನಿಗಳನ್ನು ತಿನ್ನಿರಿ. ಬೆಳ್ಳುಳ್ಳಿ ಚಟ್ನಿ ಐತಿ, ಕರಿ ಈ ಎಳ್ಳಿನ ಚಟ್ನಿ ಐತಿ, ಶೇಂಗಾ ಚಟ್ನಿ ಐತಿ, ಕೆಂಪು ಮೆಣಸಿನಕಾಯಿ ಚಟ್ನಿ ಐತಿ. ಇವೆಲ್ಲ ಸವಿಯುವ ನಮ್ಮ ರಸದೌತಣ ನೀಡುವಂಥ, ಮನಸ್ಸಿಗೆ ಉಲ್ಲಾಸ ನೀಡುವಂಥ ವಿವಿಧ ಬಗೆಯ ಆಹಾರ ಪದ್ಧತಿಗಳು ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ ಸಿಗ್ತಾವ. ಕರೆದಿದ್ದ ಹಪ್ಪಳಗಳ ನೋಡ್ರಿ, ಹೋಳಿಗೆ ನೋಡ್ರಿ, ಬಿಸಿ ಬಿಸಿ. ಆ ಹೋಳಿಗೆ ಮೇಲೆ ನಿಮಗೆ ತುಪ್ಪ ಹಾಕಿ ಕೊಡ್ತಾರ. ಅನ್ಲಿಮಿಟ್ ತಿನ್ನಿರಿ. ಒಂದೇ ರೇಟ್ ಇಟ್ಬಿಟ್ಟಾರೆ, ಎಷ್ಟು ಬೇಕಾದಟ್ಟು ಹೋಳಿಗೆ ತಿನ್ನಿರಿ. ಅಂಥ ಹೋಟೆಲ್ಗಳು ಅದಾವೆ. ಇದೇ ವಿಜಾಪುರದಾಗೂ ಹೆಣ್ಮಕ್ಳು ಕೂಡಿ ಒಂದು ಹೋಟೆಲ್ ತೆಗೆದಾರ. ರಶ್ಶು ಎಷ್ಟೋ ಹೊಟ್ಟೆ ತುಂಬ ತಿನ್ನಿರಿ. ಒಂದು 100 ರೂಪಾಯಿನೂ ತೊಗೋತಾರೆ. ಅಲ್ಲಿ ಒಮ್ಮೆ ವಿಜಾಪುರದಾಗ ನೋಡ್ರಿ, ಜಗತ್ತ ಪ್ರಸಿದ್ಧ ಗೋಳು ಗುಮ್ಮಟಗಳು ನೋಡ್ರಿ, ಅನೇಕ ಐತಿಹಾಸಿಕ ಆದಿಲ್ ಶಾ ಮಹಾರಾಜರ ಕಥೆಗಳು ನೋಡ್ರಿ. ಎಂತಿಂಥ ಸ್ಮಾರಕಗಳು ನಿಮಗೆ ಸಿಗ್ತಾವ. ಬಿಜಾಪುರ ಆದ ತಕ್ಷಣ ಗುಲ್ಬರ್ಗಕ್ಕೆ ಹೋಗ್ರಿ. ಗುಲ್ಬರ್ಗದಾಗ ಬಿರಿಯಾನಿ ತಿನ್ನಿರಿ. ಹೈದರಾಬಾದಿ ಬಿರಿಯಾನಿ ಭಾಳ ಸಿಗ್ತಾವ. ಪ್ರಸಿದ್ಧ ಸೂಫಿ ಸಂತರ ದರ್ಗಾ ಐತಿ, ದರ್ಶನ ತಗೋರಿ. ಶರಣ ಬಸಪ್ಪ ಅಪ್ಪ ಅವರ ಒಂದು ಪುಣ್ಯಕ್ಷೇತ್ರ ಐತಿ ಗುಲ್ಬರ್ಗ, ಅಲ್ಲಿಯೂ ದರ್ಶನ ತಗೋರಿ. ಬೀದರ್ಗೆ ಹೋಗ್ರಿ, ಬಹಮನಿ ರಾಜ ಸಾಮ್ರಾಜ್ಯ ನೋಡ್ರಿ. ಅಲ್ಲಿ ಅನೇಕ ರೀತಿಯ ರಾಜ ಮಹಾರಾಜರು ಯಾವ ರೀತಿ ತಮ್ಮ ಆಳಿಕೆಗಳನ್ನು ಮಾಡಿದರು, ಯಾವ ರೀತಿ ತಮ್ಮ ಪ್ರಾರ್ಥನಾ ಸ್ಥಳಗಳನ್ನು ಕಟ್ಟಿದರು, ಯಾವ ರೀತಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವ ಸಲುವಾಗಿ ಅರೇಬಿಕ್ ಮತ್ತು ಉರ್ದು ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಇವತ್ತು ಜಗತ್ ಪ್ರಸಿದ್ಧ ಶಾಲೆ, ಇವತ್ತು ಶಾಹೀನ್ ಸ್ಕೂಲ್ ಇವತ್ತು ಜಗತ್ತು ನೋಡಾಕತೈತಿ. ಹೊರದೇಶದ ಮಕ್ಕಳಲ್ಲಿ ಕಲಿಯಾಕ ಬರ್ತಾರಂದ್ರೆ ಇದೇ ಬೀದರ್ದಲ್ಲಿ ಎಂತಿಂಥ
ಸ್ಮಾರಕಗಳದಾವ, ಅವನ್ನೆಲ್ಲ ಒಂದು ಸಾರಿ ಜೀವನದಾಗ ನೋಡ್ರಿ. ಕನಿಷ್ಠ 5 ದಿವಸದ ಪ್ರವಾಸ ಪಟ್ಟಿಯನ್ನು ಹಾಕೊಂಬರ್ರಿ. ಅಲ್ಲಿ ರಾಜಕಾರಣಿಗಳು ಸಹಿತ ಹೆಸರುವಾಸಿಗಳಾದಂಥ ಸ್ವಾಭಿಮಾನ ಕುಟುಂಬದ ರಾಜಕಾರಣಿಗಳದಾರ. ಅನೇಕ ಮಂತ್ರಿ ಸ್ಥಾನಗಳನ್ನು ಹೊಂದಿ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಗಳನ್ನು ಕೊಟ್ಟಂಥ ಧೀಮಂತ ಮುಖ್ಯಮಂತ್ರಿಗಳಾಗಿ ಆಳ್ವಿಕೆ ಮಾಡಿದಂಥ ಇದೇ ಉತ್ತರ ಕರ್ನಾಟಕದ ವಿಶೇಷ ಶೈಲಿ ಏನಂದರೆ, ಉತ್ತರ ಕರ್ನಾಟಕದವರು ಬಹಳ ತುಂಬ ಹೃದಯದವರು. ಮನೆಗೆ ಹೋದ ತಕ್ಷಣ ನಮಸ್ಕಾರ ರೀ ಅಂದ ತಕ್ಷಣ ನಿಮಗೆ ಒಂದು ಚರಿಗೆ ನೀರು ಕೊಡ್ತಾರೆ. ಚರಿಗೆ ನೀರು ಯಾಕೆ ಕೊಡ್ತಾರೆ ಅಂತಿರ್ಬೇಕು ನೀವು. ಕೈಕಾಲ ತೊಳೆದ ಮುಖ ತೊಳೆದ ಒಳಗೆ ಬರ್ರಿ, ಸ್ವಾಗತ ಮಾಡೋಕೆ ನಿಂತಿರ್ತಾರೆ ನಿಮ್ಗೆ ಟವೆಲ್ ಹಿಡ್ಕೊಂಡು. ಎಲ್ಲರೇ ನೋಡಿದಿರಿ ಒಂದೊಂದು ಈಗಿನ ಆಧುನಿಕ ಕಾಲದ ಹೈಟೆಕ್ ಸಿಟಿದಾಗ ಪಕ್ಕದ ಮನೆಯಾಗ ಏನು ನಡೆದೈತೆ ಅನ್ನೋದು ಗೊತ್ತಿಲ್ಲ. ಇದೇ ಪಕ್ಕದ ಮನೆಯವ್ರ ಅಡ್ರೆಸ್ ತೊಗೊಂಡ ಇವ್ರ ಮನೆ ಎಲ್ಲಿ ಐತಿರಿ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ನಾ ನೋಡಿಲ್ಲ, ನೀ ನೋಡಿಲ್ಲ ಅಂತಾರೆ. ಆದರೆ ನಮ್ಮ ಹೃದಯವಂತ ಉತ್ತರ ಕರ್ನಾಟಕದ ಮಹಾಜನತೆಗೆ ಯಾರ್ದಾರೆ ಒಬ್ಬರು ಗೌಡ್ರ ಮನೆ ಕೇಳ್ರಿ, ಯಾರ್ದಾರೆ ಒಬ್ಬ ಸಣ್ಣ ವ್ಯಕ್ತಿ ಮನೆ ಕೇಳ್ರಿ, ನೇರವಾಗಿ ನಿಮ್ಮನ್ನು ಒಂದು ಮನೆಯಾಗಿನ ಒಂದು ಹುಡುಗನ ಕಳಿಸಿ ಆ ಮನೆ ತೋರಿಸಬಾರು ಅಂತಾರೆ. ಎಂಥ ಹೃದಯವಂತರು. ಹಸದ ಬಂದ್ರಿ ಊಟ ಮಾಡ್ರಿ ಅಂತಾರೆ, ಚಹಾ ಪಾನಿ ಕುಡೀರಿ ಅಂತಾರೆ, ನೀರು ಕುಡಿಸ್ತಾರೆ. ಎಷ್ಟೋ ಸ್ವಾಭಿಮಾನ ಕುಟುಂಬದ ಉತ್ತರ ಕರ್ನಾಟಕದ ಮಹಾಜನತೆಯಲ್ಲಿ ಅದೊಂದು ಶಕ್ತಿ ಅಡಗೈತಿ. ಈಗೀಗ ಕೆಲವು ಪೀಳಿಗೆಗಳು ಅಲ್ಲಿ ಉತ್ತರ ಕರ್ನಾಟಕ ಬಿಟ್ಟು ಒಂದು ಪಾಶ್ಚಿಮಾತ್ಯ ಶೈಲಿಯಲ್ಲಿ ಶಹರದಲ್ಲಿ ವಾಸ ಮಾಡುವಾಗ ಹಳೆಯ ಪದ್ಧತಿ ಮಾತ್ರ ಅವರು ಹಳೆಯ ಜನ ಬಿಟ್ಟಿಲ್ಲ. ಇವತ್ತು ನೋಡ್ರಿ ಅಲ್ಲಿ ವಿವಿಧ ಬಗೆಯ ತಿಂಡಿ ತಿನಿಸುಗಳು, ಅಲ್ಲಿ ಮಾಡುತ್ತಿರುವ ಶಾಂಡಿಗೆಗಳನ್ನು ಕರೆದಿದ್ದ ತಿಂದ್ರೆ ಬಾಯಾಗ ನೀರು ಬರ್ತೈತಿ. ಹಾಗಾದ್ರೆ ಉತ್ತರ ಕರ್ನಾಟಕಕ್ಕೆ ಒಂದು ದಕ್ಷಿಣ ಕರ್ನಾಟಕದವರು ಪ್ರವಾಸದಿಂದ ಹೋಗ್ರಿ, ಯಾವ ರೀತಿ ವಿವಿಧ ಬಗೆಯ ಅಡಿಗೆಗಳನ್ನು ಕೊಡ್ತಾರೆ, ಯಾವ ರೀತಿ ಅಲ್ಲಿ ಒಗ್ಗರಣೆ ಅನ್ನ ತಿನ್ನಿಸ್ತಾರೆ. ನಿಮಗೆ ಆ ರುಚಿ ನೋಡಿದ್ರೆ ನೀವು ಅಲ್ಲಿ ಒಮ್ಮೆ ಭೇಟಿ ಕೊಟ್ರೆ ಭಾಳ ಚಂದ ಅನಿಸ್ತೈತಿ. ಎಲ್ಲೆಲ್ಲೋ ಪ್ರವಾಸಕ್ಕೆ ಹೋಗ್ತೀರಿ, ಒಮ್ಮೆ ಪ್ರವಾಸ ಧಾರವಾಡದಿಂದ ಪ್ರಾರಂಭ ಮಾಡಿರಿ, ಈ ಕಡೆ ಬೀದರ್ವರೆಗೆ ಮುಟ್ರಿ. ನೇರವಾಗಿ ಒಳ್ಳೊಳ್ಳೆ ರಸ್ತೆಗಳದಾವ. ಎಷ್ಟು ಚಂದ ರಾಜಕಾರಣಿಗಳು ಅಲ್ಲಿ ತಮ್ಮ ರಸ್ತೆಗಳನ್ನು ಮಾಡಿದ್ದಾರೆ. ನೇರವಾಗಿ ಹೋಗಿ ನೀವು ನೇರವಾಗಿ ಬರ್ಬೋದು. ಪ್ರವಾಸಿ ಮಂದಿರಗಳದಾವ, ಒಳ್ಳೊಳ್ಳೆ ಕಡಿಮೆ ದರ್ಜೆ ಹೋಟೆಲ್ಗಳದಾವ. ಕಡಿಮೆ ದರ್ಜೆಯ ಊಟದಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಇದೆಂಥ ಸೊಬಗು, ಇದೆಂಥ ಶೈಲಿ. ಅಲ್ಲಿಯ ಪದ್ಧತಿಗಳು ಸಹಿತ ನೋಡ್ರಿ, ಎಲ್ಲ ಧಾರ್ಮಿಕ ಪದ್ಧತಿಯ ಕ್ರೀಡೆಗಳ ನೋಡ್ರಿ, ಮನರಂಜನೆ ನೋಡ್ರಿ, ಸೊಗಡ ಭಾಷೆಗಳಲ್ಲಿ ನಮ್ಮ ಪದಗಳು ನೋಡ್ರಿ, ಯಾವ ಜಾನಪದ ಹಾಡುಗಳನ್ನು ಕೇಳ್ರಿ. ಅಲ್ಲಿ ಅನೇಕ ಸಾಹಿತಿಗಳು, ಅನೇಕ ಕವಿಗಳು, ಅನೇಕ ಋಷಿಮುನಿಗಳು, ಅನೇಕ ಮಹಾತ್ಮರು ನೆಲೆಸಿರುವಂಥ ಈ ಉತ್ತರ ಕರ್ನಾಟಕದ ಶೈಲಿ ಹೆಂಗೈತಿ ಅನ್ನೋದು ಒಂದು ಸಾರಿ ನೋಡ್ತೀರಿ. ಉಡುಗೆ ತೊಡುಗೆಗಳನ್ನು ನೋಡ್ರಿ, ಧೋತರ ಟೊಪ್ಪಿಗೆ ಹಾಕಿದ ತಕ್ಷಣ ಎಷ್ಟು ಚಂದ ಕಾಣ್ತಾರ. ರಾಜ ಮಹಾರಾಜರಂಗ ಪಟಕ ಸುತ್ಕೊಂಡು ಹೊರಗೆ ಬಂದ್ರೆ ನಮಸ್ಕಾರ ರೀ ಗೌಡ್ರ, ಊರು ಗೌಡ್ರಿ ಇವ್ರ ಅಣ್ಣ ರೇಷ್ಮೆ ಪಟಕ. ಆ ರೇಷ್ಮೆ ಪಟಕ ಸುತ್ತಬೇಕಾದ್ರೆ 10 ಫೂಟ್ ಇರ್ತಾವೆ. ಅಂಥ ಪಟಕಗಳು ಈಗ ಒಂದು ಸ್ವಲ್ಪ ಕಡಿಮೆ ಆಗ್ತಾವೆ. ಆದರೂ ಸಹಿತ ಉತ್ತರ ಕರ್ನಾಟಕದಲ್ಲಿ ಕೆಲವು ಜನರು ತಮ್ಮ ಹಳೆಯ ಶೈಲಿಯನ್ನು ಬಿಟ್ಟಿಲ್ಲ, ಹಳೆಯ ಪಡಸಾಲೆಗಳನ್ನು ಬಿಟ್ಟಿಲ್ಲ, ಹಳೆಯ ಮನೆಯ ರೀತಿಗಳನ್ನು ಬಿಟ್ಟಿಲ್ಲ. ಇವತ್ತು ಅದನ್ನು ನೀವು ಹೋಗಿ ನೋಡಬಹುದು. ಇದೇ ಉತ್ತರ ಕರ್ನಾಟಕದ ಕಾಕಾ ಹೇಳುವ ಶೈಲಿ. ಒಂದು ಸಾರಿ ಭೇಟಿ ಕೊಡ್ತೀರಿ. ಭೇಟಿ ಕೊಡೋರು ಏನು ನಿಮಗೆ ಅವಶ್ಯಕತೆ ಐತಿ, ಏನು ನಿಮಗೆ ಸಮಸ್ಯೆ ಇದ್ದರೂ ಯಾವ ರೀತಿ ಹೋಗಬೇಕನ್ನೋರು ನೇರವಾಗಿ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ, ಅದಕ್ಕೆ ಉತ್ತರನೂ ಕೊಡ್ತೀವಿ. ನೇರವಾಗಿ ನಿಮಗೆ ಸಂದರ್ಶನವೂ ಮಾಡಿಸ್ತೀವಿ. ಋಷಿಮುನಿಗಳ ತಾಣ, ಮಠಾಧೀಶರ ತಾಣ, ಅನುಭವ ಮಂಟಪ, ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ನೋಡಲಕ್ಕ ಉತ್ತರ ಕರ್ನಾಟಕ ಬರ್ರಿ. ಅನ್ನ ಬಸವಣ್ಣರ ನಾಡಿನಾಗ ಸೂಫಿ ಸಂತರ ಅನ್ನ ಬಸವಣ್ಣವ್ರು ಎರಡು ಚಂದ ಪ್ರೀತಿ ವಿಶ್ವಾಸದಿಂದ ಇರ್ತಿದ್ರು, ಕೂಡಿ ಬಾಳ್ತಿದ್ರು, ಕೂಡಿ ಧರ್ಮಾಚರಣೆಗಳನ್ನ ಮಾಡ್ತಿದ್ರು. ಅವೆಲ್ಲ ಬಿಟ್ಟು ಇವತ್ತು ನಾವು ಎತ್ತ ಸಾಗಾಕತ್ತೀವಿ. ಆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಭಾವ್ಯಕತೆಯ ಸಂದೇಶ ಸಾರುವಂಥ ಕುರುಹುಗಳು, ಕಟ್ಟಡಗಳು, ಮಹಾತ್ಮರ ಕರ್ಮಭೂಮಿಗಳು ಇವತ್ತು ನಿಮಗೆ ಸಿಗ್ತಾವ. ಬರ್ತೀರಿ ಕಾಕ ಕರ್ಯಾಕತಾನ, ನೀವು ತಕ್ಷಣ ಬರ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ, ಲೈಕ್ ಮಾಡ್ಕೊತ ಹೋಗ್ರಿ, ಶೇರ್ ಮಾಡ್ಕೊತ ಹೋಗ್ರಿ. ಮತ್ತೊಂದು ಖಡಕ್ ಸುದ್ದಿಯೊಂಗೆ ಬರ್ತೀನಿ. ಅಲ್ಲಿಯ ಸೊಬಗು, ಅಲ್ಲಿಯ ಉಡುಗೆ ತೊಡುಗೆ, ಅಲ್ಲಿಯ ಇಳಕಲ್ ಸೀರೆ, ಜಗತ್ ಪ್ರಸಿದ್ಧ ಇನ್ಫೋಸಿಸ್ ಸುಧಾಮೂರ್ತಿ ಇಳಕಲ್ ಸೀರೆ ಉಟ್ಟಾರ ಅಂದಮೇಲೆ ಇಂದಿರಾ ಗಾಂಧಿ ಇಳಕಲ್ ಸೀರೆ ಉಟ್ಟಿದ್ದು ಇತಿಹಾಸಗಳು ಅದಾವ. ಅದನ್ನು ಒಂದು ಸಾರಿ ಬರ್ರಿ, ಆ ಸೀರೆಗಳನ್ನು ನೋಡ್ರಿ, ಬಿಟ್ಟು ಹೋಗೋದಿಲ್ಲ, ತೊಗೊಂಡು ಹೋಗುತ್ತೀರಿ, ಅವನ್ನ ಹಾಕೋತೀರಿ. ಆರೋಗ್ಯಕ್ಕೆ ಒಳ್ಳೆಯದು, ಉತ್ತಮ ಕಾಟನು. ಹಂಗಾದ್ರೆ ಉತ್ತರ ಕರ್ನಾಟಕದ ಕಾಕಾ ಹೇಳಿದ್ದ ಶೈಲಿ ಕಾಕಾ ತೋರ್ಸಾಕತ್ತಾನ ಬರ್ರಿ. ಮತ್ತು ಖಡಕ್ ಸುದ್ದಿಯೊಂಗ ಬರ್ತಾನ. ನಮಸ್ಕಾರ.